ಈ ನಡುವೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾತ್ರ ಹೇಳಿಬಿಟ್ಟಿದ್ದಾರೆ, ಇಲ್ಲ ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ, ಸೋಮವಾರ ಪ್ರಮಾಣ ವಚನ ಆಗೇ ಆಗುತ್ತೆ ಅಂತ. ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಸಚಿವರ ಪದಗ್ರಹಣದ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಸೋಮವಾರವೇ ಪ್ರಮಾಣ ವಚನಕ್ಕೆ ಸಕಲ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಲೋಕಭವನದಲ್ಲಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೇನೆ. 99% ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಸಿಎಂ ಹೇಳ್ತಿರೋದು. ಪ್ರೊವೈಡೆಡ್ ಡೆಲ್ಲಿಯಿಂದ ಅವರಿಗೆ ಲಿಸ್ಟ್ ಬರಬೇಕು. ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಇದ್ದಾರೆ. ಭಾನುವಾರ ಬರುತ್ತೆ, ಸೋಮವಾರ ಮಾಡಿಬಿಡೋಣ ಅಂತ. ಏನಾದರೂ ತೀರಾ ಅಲ್ಲಿಂದ ಕಳಿಸ್ಲೇ ಇಲ್ಲಾಂದ್ರೆ ಏನು ಮಾಡೋಕ್ಕಾಗುತ್ತೆ, ಮತ್ತೆ ಮುಂದೂಡಬೇಕಾಗುತ್ತೆ. ಬಟ್ 99% ಗ್ಯಾರಂಟಿ ಅಂತ ಹೇಳಿದ್ದಾರೆ. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದೀನಿ. 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದೀನಿ. ಹೇಳಿದ್ನಲ್ಲ 99% ಅಂತ ಅವರೇ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಪಟ್ಟಿಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಫ್ರೀಯಾಗಿ ಕೂತ್ಕೊಂಡು ಎಲ್ಲ ರೀತಿ ಲೆಕ್ಕಾಚಾರ ಹಾಕಿ ಆಮೇಲೆ ಅವರು ಪಟ್ಟಿ ಕಳಿಸ್ಕೊಟ್ರೆ ಸೋಮವಾರ ಆಗತ್ತೆ.